ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಶ್ರೀಖಂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಫ್ಯಾಮಿಲಿಯಲ್ಲಿ ನಾನು ನೋಡ್ಕೊಳ್ತಾ ಬಂದಿರೋಂಥ ಒಂದು ರೆಸಿಪಿ. ನಮ್ಮ ಅತ್ತೆ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನು ಇದು ತುಂಬ ಕ್ರೀಮಿಯಾಗಿ ಮಾಡ್ತಾಯಿದ್ರು ಅದನ್ನು. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ಲ, ಅದಕ್ಕೆ ಅದನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ 1.5 ಲೀಟ್ರ್ ಹಾಲಿನಿಂದ ನಾನು ಇದನ್ನು ತೊಗೊಂಡಿದ್ದೀನಿ, ಮೊಸರು ಮಾಡ್ಕೊಂಡಿದ್ದೀನಿ. ಅದನ್ನು 1.5 ಲೀಟ್ರ್ ಹಾಲು, ಫುಲ್ ಕ್ರೀಮ್ ಅಂತಾರಲ್ಲ ಅಂಥ ಹಾಲು ತೊಗೊಳ್ಳಿ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಹಾಲು ಅದರಿಂದ ನನಗೆ ಬಂದಿರೋ ಮೊಸರು ತುಂಬ ಗಟ್ಟಿಯಾಗಿರೋ ಮೊಸರು ಬರುತ್ತೆ. ಅದಕ್ಕೆ ನಿಮಗೇನಾಗುತ್ತೆ ಅಂದರೆ ಜಾಸ್ತಿ ವೇಸ್ಟ್ ಆಗಲ್ಲ. ನೋಡಿ ಈ ಥರ ಇದಕ್ಕೆ ನನಗೆ ಬಂದಿರೋದು 3 ಕಪ್ಪು ಮೊಸರು ಬಂದಿದೆ. ಈ 3 ಕಪ್ಪು ಮೊಸರನ್ನ ನಾನು ಈ ಥರ ನೋಡಿ ತೆಳಗಡೆ ನಾನು ಒಂದು ಇದನ್ನ ಇಟ್ಟಿದ್ದೀನಿ, ಬೌಲ್ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಇದು ಸೀವೆ ಥರ, ಇದು ಫಿಲ್ಟರ್ ಥರದ್ದು ಇಟ್ಟಿದ್ದೀನಿ. ಇದರಿಂದ ಏನಾಗುತ್ತೆ, ನೀರು ಕೆಳಗಡೆ ಹೋಗುತ್ತೆ. ನೋಡಿ ಈ ಥರ ಇದನ್ನು ಚೆನ್ನಾಗಿ ಹಿಂಗೆ ಟ್ವಿಸ್ಟ್ ಮಾಡಿ, ಅಂದರೆ ಭಾಳ ಗಟ್ಟಿಯಾಗಿ ಕಟ್ಟಬೇಕು ಅಂತ ಏನಿಲ್ಲ. ಈ ಥರ ಟ್ವಿಸ್ಟ್ ಮಾಡಿ ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಇಟ್ಟಿದ್ದೀನಿ. ಇಟ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಓವರ್ ನೈಟು. ಈ ಫ್ರಿಜ್ಜಲ್ಲಿ ಇಡೋದು ರೀಸನ್ ಏನಂದರೆ, ನೀವು ಹೊರಗಡೆ ಇದೆ ನೀವು ಕಟ್ತಾರಲ್ಲ ಮೇಲ್ಗಡೆ, ಆ ಥರ ಕಟ್ಬೋದು. ಆದರೆ ಹೊರಗಡೆ ಇಟ್ಟರೆ ಏನಾಗ್ಬಿಡುತ್ತೆ, ಹುಳಿ ಆಗಿಬಿಡುತ್ತೆ ಮೊಸರು. ಅದಕ್ಕೆ ಈ ಥರ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ತೆಳಗೆಲ್ಲ ನೀರೆಲ್ಲ ತೆಳಗೆ ಬಿಟ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಈಗ ಹುಳಿನೂ ಆಗಲ್ಲ ಮೊಸರು, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ತೆಳಗಡೆ ಬಂದಿದೆ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ನೋಡಿ ಇದನ್ನು ತೆಗೆದುಬಿಟ್ಟು ನಾನು ಅದನ್ನು ಬೇರೆ ಅದಕ್ಕಾದ್ರೂ ನೀವು ಚಪಾತಿ ಹಿಟ್ಟು ಕಲಸೋಕ್ಕೆ ಎಲ್ಲ ಯೂಸ್ ಮಾಡ್ಕೋಬೋದು. ಅದನ್ನು ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನೋಡಿ ಈಗ ಬಂದಿರೋದು ಗಟ್ಟಿಯಾಗಿರೋ ಮೊಸರು ಬಂದಿದೆ. ನನಗೆ ಈ ಮೊಸರು ಬಂದಿರೋದು ಎಷ್ಟು ಬಂದಿದೆ ಅಂತ ನಾನು ಅಳತೆ ಮಾಡಿ ನೋಡ್ಕೋತಾ ಇದ್ದೀನಿ. ಇದು ನನಗೆ 1.5 ಕಪ್ನಷ್ಟು ಬಂದಿದೆ ಲೆಕ್ಕ ಮಾಡಿದ್ರೆ. ಸೊ ಇದನ್ನು ನಾನು 1.5 ಕಪ್ ಬಂದಿದ್ದೆಲ್ಲ, ಇದನ್ನು ನಾನು ಈ ಲೆಕ್ಕಕ್ಕೆ ನಾನಿವಾಗ ಶ್ರೀಖಂಡನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀವು ಮೊಸರನ್ನ ಅಳತೆ ಮಾಡಿಕೊಂಡು ಶ್ರೀಖಂಡ ಮಾಡ್ಕೊಳ್ಳಿ. ಆಮೇಲೆ ಬರುತ್ತಲ್ಲ, ಈ ಡ್ರೈನ್ ಮಾಡಿದ್ಮೇಲೆ ಏನು ಬರುತ್ತಲ್ಲ ಅದನ್ನು ಅಳತೆ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಜರಡಿ ಥರ ಇಟ್ಕೊಂಡು ಈ ಥರ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇದ್ರೊಳಗೆ ಈಗ ಸ್ವಲ್ಪ ಕೆನೆ ಅಂಶಗಳೆಲ್ಲ ಇರೋ ಚಾನ್ಸಸ್ ಇರುತ್ತೆ ಈ ಮೊಸರಲ್ಲಿ. ಸೊ ಅದು ಬಾಯಲ್ಲಿ ಬಂದರೆ ರುಚಿ ಇರಲ್ಲ. ಆದ್ದರಿಂದ ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಫಿಲ್ಟರ್ ಆದಂಗೆ ಆಗ್ಬಿಡುತ್ತೆ. ನಿಮ್ಗೆ ಯಾವುದೇ ಕೆನೆ ಅಂಶ ಯಾವುದೂ ಇರಲ್ಲ. ತುಂಬ ಒಂಥರ ಸಿಲ್ಕಿಯಾಗಿ ಸ್ಮೂತಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ. ಇದನ್ನು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅದೇ ಫಿಲ್ಟರ್ನ ನಾನು ಬಳಸ್ಕೊತಾ ಇದ್ದೀನಿ. ನಾನು ಅದರೊಳಗೆ ಇವಾಗ 1 ಕಪ್ಪು ಮಾವಿನ ಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಈ ಮಾವಿನ ಹಣ್ಣನ್ನು ನಾನು ಸ್ವೀಟಾಗಿರೋದು ತೊಗೊಂಡಿದ್ದೀನಿ. 1 ಕಪ್ ರಸ ಹಾಕ್ಕೊಂಡು ಇದಕ್ಕೆ ನಾನು ಮತ್ತು ಮಾವಿನ ಹಣ್ಣು ಪೀಸಸ್ನ ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೊಂಡಿರೋ ರಸ ಇದು. ಇದಕ್ಕೆ ನಾನು 1 ಕಪ್ನಷ್ಟು ಶುಗರ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಈ ಶುಗರ್ ಮಾತ್ರ ನಿಮಗೆ ನೋಡ್ಕೊಂಡು ಹಾಕೋಬೋದು, ನಿಮ್ಗೆ ಎಷ್ಟು ಬೇಕು ಅಂತ. ಈ ಥರ ಇದೇ ನಾನು ಇದನ್ನು ಕೂಡ ಫಿಲ್ಟರ್ ಮಾಡ್ತೀನಿ, ಯಾಕಂದರೆ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಈ ಥರ ನಾವು ಸಕ್ಕರೆ ಪುಡಿ ಮತ್ತು ಆಮೇಲೆ ಇದನ್ನು 2 ಮಿಕ್ಸ್ ಮಾಡೋದ್ರಿಂದ ಹಾಕಿಬಿಟ್ರೆ ಕೆಳಗೆ ಇದೇನಾಗುತ್ತೆ ಅಂತಂದರೆ, ಇದ್ರೊಳಗೆ ಏನಾರು ಫೈಬರ್ಸ್ ಇತ್ತು ಅಂದರೆ ಮ್ಯಾಂಗೋದಲ್ಲಿ, ಮಾವಿನ ಹಣ್ಣಲ್ಲಿ ಎಳೆಗಳಿರೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಹೋಗುತ್ತೆ. ನಿಮಗೆ ಸ್ಮೂತಾಗಿ ಸಿಲ್ಕಿಯಾಗಿರೋಂಥ ಒಂದು ಶ್ರೀಖಂಡ ಬರುತ್ತೆ. ನೋಡಿ ಈ ಥರ ಆಯ್ತಲ್ಲ. ಇಷ್ಟೇ ಪ್ರೊಸೀಜರು, ತುಂಬ ಸಿಂಪಲ್ಲಾಗಿದೆ. ಆದರೆ ನೋಡಿ ಇದಕ್ಕೆ ನಾನೀಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಜಾಜಿಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಆಮೇಲೆ ತುಂಬ ಡಿಸ್ಟಿಂಕ್ಟಾಗಿರುತ್ತೆ. ನೋಡಿ ಈ ಥರ ಮಾಡಿಕೊಂಡು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಎಲ್ಲ ಸಾಫ್ಟಾಗಿ ಆಗೋಗಿದೆ, ಜಸ್ಟ್ ಎಲ್ಲ ಮಿಕ್ಸ್ ಆಗಬೇಕಷ್ಟೇ. ನೋಡಿ ಇದು 1-2 ನಿಮಿಷ ತೊಗೊಳುತ್ತಷ್ಟೇ. ಈ ಥರ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಒಂಥರ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿರೋಂಥ ಒಂದು ಶ್ರೀಖಂಡ ರೆಡಿಯಾಗಿದೆ. ನಿಮಗೆ ಸಕ್ಕರೆ ನೋಡ್ಕೊಳ್ಳಿ, ಬೇಕಂದರೆ ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು ನೀವು. ನೋಡಿ ಈ ಥರ ಎಷ್ಟು ಚೆನ್ನಾಗಿರೋ ಶ್ರೀಖಂಡ ರೆಡಿಯಾಗಿದೆ ಅಲ್ವಾ. ಈ ಥರ ಈ ಸೀಸನ್ನಲ್ಲಿ ಇದನ್ನು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಪಿಸ್ತಾ ಬಾದಾಮು ಈ ಥರ ಹಾಕ್ತಾಯಿದ್ದೀನಿ ಮೇಲ್ಗಡೆ. ನೀವು ಹಾಗೇ ತಿನ್ಬೋದು, ಸುಮ್ಮನೆ ನಾನು ಅಂದರೆ ಡೆಕೋರೇಟ್ ಮಾಡೋಕ್ಕಂತ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಲೆ ನಿಮ್ಮ ಹತ್ರ ಮ್ಯಾಂಗೋ ಪೀಸಸ್ ಹೆಚ್ಚಿದ್ದಿದ್ರೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಾಯಲ್ಲಿ ಮ್ಯಾಂಗೋ ಪೀಸಸ್ ಸಿಗ್ತಾಯಿದ್ರೆ ಈ ಸೀಸನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ತಂಪಲ್ವಾ ಇವಾಗ. ಸೊ ಈ ಥರ ತಿಂದರೆ ತುಂಬ ಒಳ್ಳೆಯದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಟೇಸ್ಟನ್ನು ತುಂಬ ಚೆನ್ನಾಗಿದೆ, ಕ್ರೀಮಿಯಾಗಿ ಸ್ಮೂತಾಗಿ ಇದೆ. ಇದನ್ನು ನಾರ್ತ್ ಇಂಡಿಯಾದಲ್ಲೆಲ್ಲ ಮಾಡಬೇಕಾದ್ರೆ ಇದಕ್ಕೆ ಕ್ರೀಮ್ನ ಹಾಕ್ತಾರೆ. ನೋಡಿ ಇದು ಯಾವುದು ಹಾಕ್ಲಾರ್ದೇ ಅಷ್ಟು ಚೆನ್ನಾಗಿದೆ. ಇದನ್ನು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.